ವಿರಾಮದ ನಂತರ ಅಮೃತಧಾರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮದ ಮುಂಚೆ ನಾವು ಜ್ಯೇಷ್ಠ ನಕ್ಷತ್ರದ ಚಿತ್ರವನ್ನು ನೋಡ್ತಾ ಇದ್ವಿ. ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೆ. ನಿಮಗೆ ಜ್ಯೇಷ್ಠ ನಕ್ಷತ್ರ ಅಂದ್ರೇನು, ಅವನು ಇತರ ನಕ್ಷತ್ರಗಳೊಡನೆ ಅವನ ಸಂಬಂಧ ಏನು, ಅಥವಾ ನಮ್ಮ ಸೌರವ್ಯೂಹದಲ್ಲಿರುವ ನಮಗೆ ಅಗಾಧ ಶಕ್ತಿಯನ್ನು ನೀಡ್ತಕ್ಕಂತಹ ಸೂರ್ಯನಿಗೂ ಮತ್ತು ಜ್ಯೇಷ್ಠ ನಕ್ಷತ್ರನಿಗೂ ಇರುವ ಸಂಬಂಧ ಏನು ಅಂತ ವಿಚಾರವನ್ನು ಮಾತಾಡ್ತಾ ಇದ್ದೆ. ಈಗ ನೀವು ಚಿತ್ರವನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ಜ್ಯೇಷ್ಠ ನಕ್ಷತ್ರದ ಹೆಸರು ಇದೆ, ಹಾಗೆ ಅದನ್ನು ನಾವು ಇಂಗ್ಲೀಷಲ್ಲಿ ಆ್ಯಂಟಾರಿಸ್ ಅಂತ ಕರಿತೀವಿ ಅಂತಲೂ ಹೇಳಿದೆ ನಿಮಗೆ. ಈಗ ನೋಡಿ, ಆ ಒಂದು ಆರೆಂಜ್ ಕಲರ್ ಅಥವಾ ಕೇಸರಿ ಬಣ್ಣದಲ್ಲಿ ಕಾಣ್ತಕ್ಕಂಥ ಒಂದು ಭಾಗ ಏನಿದೆ ಅದು ಜ್ಯೇಷ್ಠ ನಕ್ಷತ್ರದ ಸಣ್ಣದಾದ ಒಂದು ಭಾಗ. ಆ ಭಾಗದಲ್ಲಿ ನಮಗೆ ಬೇರೆ ಬೇರೆಯ ನಕ್ಷತ್ರಗಳು ಕಂಡುಬರುತ್ತೆ. ಆ ನಕ್ಷತ್ರಗಳನ್ನು ನೋಡಿದಾಗ ನಮಗೆ ಕೆಲವು ಹೆಸರುಗಳಿದೆ ಇಲ್ಲಿ. ಹಾಗೆ ಸೂರ್ಯನನ್ನು ನೋಡಿ ನೀವು, ಅಲ್ಲಿ ಒಂದು ಬಿಳಿಯದಾದ ಸನ್ ಅಂತ ಹಾಕಿದ್ದೀವಿ ಅಲ್ವಾ, ಆ ಚಿತ್ರದಲ್ಲಿ ಕಾಣುತ್ತೆ. ಸನ್ನನ್ನು ನೋಡಿದಾಗ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾನೆ ನಮ್ಮ ಸೂರ್ಯ ಅಂತಂದರೆ, ಆ ಜ್ಯೇಷ್ಠ ನಕ್ಷತ್ರದ ಎದುರುಗಡೆ ಸೂರ್ಯ ಅತಿ ಚಿಕ್ಕದಾಗಿ ಕಾಣಿಸ್ತಾ ಇದ್ದಾನೆ. ಭೂಮಿಗೆ ಸಾವಿರ ಪಟ್ಟು ದೊಡ್ಡದಾದಂಥ ಸೂರ್ಯ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ನಕ್ಷತ್ರಗಳಲ್ಲಿ ಅಗಾಧವಾದ ಶಕ್ತಿಯನ್ನುಳ್ಳಂತಹ ಅಗಾಧವಾದ ಒಂದು ಸೈಜನ್ನು ಇರುವಂಥ ಸೂರ್ಯ ಜ್ಯೇಷ್ಠ ನಕ್ಷತ್ರ ಎದುರುಗಡೆ ನಿಂತಾಗ ಅವನು ಸಣ್ಣದಾದ ಒಂದು ಧೂಳಿನ ಕಣ ಅಥವಾ ಬಿಂದು ಥರ ಕಾಣಿಸ್ತಾನೆ. ಅಂದರೆ ಸೂರ್ಯನಿಗೆ ಹೋಲಿಸಿದಾಗ ಅವನಿಗಿಂತ ಡಯಾಮೀಟ್ರ್ ಅಥವಾ ವ್ಯಾಸ ಅಂತ ಏನು ಹೇಳ್ತೀವಲ್ವ, ಅದು 800 ಪಟ್ಟು ಸೂರ್ಯನಿಗಿಂತ ಜಾಸ್ತಿ ಇದೆ. ಇಮ್ಯಾಜಿನ್ ಮಾಡಿ ನೋಡಿ, ಸೂರ್ಯನಿಗಿಂತ 800 ಪಟ್ಟು ವ್ಯಾಸ, ಡಯಾಮೀಟ್ರು ಅಷ್ಟು ದೊಡ್ಡದಾದಂತಹ ಡಯಾಮೀಟ್ರನ್ನು ಹೊಂದಿರತಕ್ಕಂತಹ ಆಂಟಾರಿಸು ವಿಸ್ತೀರ್ಣಗಳನ್ನ ಅಥವಾ ಟೋಟಲ್ ಏರಿಯಾ ಅಥವಾ ಸರ್ಕಂಫರೆನ್ಸನ್ನು ತೊಗೊಂಡಾಗ ಎಷ್ಟಿರ್ಬೋದು ಅಂತ ಅನಿಸ್ಬೋದಲ್ವ ನಮಗೆ. ಅಂದರೆ ಸರ್ಕಂಫರೆನ್ಸನ್ನು ತೊಗೊಂಡಾಗ ಅಥವಾ ಒಂದು ಒಟ್ಟು ವಿಸ್ತೀರ್ಣವನ್ನು ತೊಗೊಂಡಾಗ ನಮಗೆ ಕಂಡುಬರುವಂಥದ್ದು ಏನಂತಂದರೆ, ಅದರಲ್ಲಿ ಸುಮಾರು ಪಕ್ಕದಲ್ಲಿ ಒಂದು ಚಿತ್ರದಲ್ಲಿ ನಂಬರ್ ಒಂದು ಅಂಕಿ ಇದೆ ನೋಡ್ಬೋದು ನೀವು, 51,20,00,000 ಸೂರ್ಯನನ್ನು 51 crore 20 lakh ಸನ್ಸ್ ಅಂದರೆ 51,20,00,000 ಸೂರ್ಯನನ್ನು ನಾವು ಈ ಆ್ಯಂಟಾರಿಸ್ ಅಥವಾ ಜ್ಯೇಷ್ಠ ನಕ್ಷತ್ರದಲ್ಲಿ ಒಳಗಡೆ ಇಡಬಹುದು. ಆಶ್ಚರ್ಯ ಅನಿಸ್ಬೋದಲ್ವ. ಅಂದರೆ ಆ ಜ್ಯೇಷ್ಠ ಅನ್ನೋನು ಎಷ್ಟು ದೊಡ್ಡವನು ಅಂತಂದರೆ 51,20,00,000 ಸೂರ್ಯನನ್ನು ನಾವು ಒಳಗಡೆ ಇಟ್ಟರೆ ಅಲ್ಲಿಗೆ ಸಮನಾಗಿ ಬರ್ತಾನೆ. ಈಗ ನಮ್ಮ ಹಿರಿಯರಿಗೆ ಹೆಂಗೆ ಗೊತ್ತಾಯಿತು ಇವನು ಇಷ್ಟು ದೊಡ್ಡವನು, ಇವನು ಸೂರ್ಯನಿಗಿಂತ ಇಷ್ಟೊಂದು ಅಗಾಧವಾದಂಥ ಶಕ್ತಿಯನ್ನು ಹೊಂದಿದ್ದಾನೆ ಅಥವಾ ವಿಸ್ತೀರ್ಣವನ್ನು ಹೊಂದಿದ್ದಾನೆ ಅಂತ ಹೆಂಗೆ ಗೊತ್ತಾಯಿತು ಅನ್ನೋ ಒಂದು ಆಶ್ಚರ್ಯ ಮೂಡಿ ಬರುತ್ತಲ್ವ. ಇತ್ತೀಚಿನ ದಿನಗಳಲ್ಲಿರೋ ರೀತಿ ನೋಡಿದ್ರೆ ನಮಗೆ ಇಂತಹ ತಂತ್ರಜ್ಞಾನ ಇರ್ಬೋದು, ಅಂದರೆ ತಂತ್ರಜ್ಞಾನಗಳು ಅಂದರೆ ಟೆಲಿಸ್ಕೋಪ್ ಇರ್ಬೋದು, ಅಥವಾ ಇನ್ನೊಂದು ಸ್ಯಾಟಲೈಟಿಂದ ಇನ್ನೇನು ನೋಡುವಂಥದ್ದು ಇರ್ಬೋದು. ಇವೆಲ್ಲವೂ ಏನೂ ಇರಲಿಲ್ಲ ಆವಾಗ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ತಮ್ಮ ಬರೀ ಕಣ್ಣನ್ನು ಬಿಟ್ಟಿದ್ದು ಮಾತ್ರ ಅಲ್ಲ, ಒಳಗಣ್ಣಿನಿಂದ ಅದನ್ನು ನೋಡಿ ಅಳೆಯುವಂಥ ಒಂದು ಶಕ್ತಿಯನ್ನು ಹೊಂದಿದ್ರು. ಆ ಶಕ್ತಿಯಿಂದಲೇ ಅವರು ನಾವು ಬರಿಗಣ್ಣಿನಿಂದ ನೋಡಿದಾಗ ರಾತ್ರಿ ಹೊತ್ತು ನಮಗೆ 15ರಿಂದ 20ನೇ ಪ್ರಕಾಶಮಾನವಾದ ಆಕಾಶಕಾಯ ವಸ್ತುವಾಗಿ ಕಂಡು ಬರತಕ್ಕಂತಹ ಈ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ, ಇವನು ಸೂರ್ಯನಿಗಿಂತ ದೊಡ್ಡವನು, ಸೂರ್ಯನಿಗಿಂತ ಅಗಾಧವಾದ ಶಕ್ತಿ ಉಳ್ಳವನು, ಇವನಲ್ಲಿ ಸೂರ್ಯನ ಸಾವಿರಾರು ಪಟ್ಟು ವಿಸ್ತೀರ್ಣವನ್ನು ಹೊಂದಿದ್ದಾನೆ, ಇಂತಹ ಒಂದು ಶಕ್ತಿ ಇದೆ ಇವನಲ್ಲಿ ಅಂತೇಳಿ ಕಂಡಿಡಿದು ಅವನಿಗೆ ಜ್ಯೇಷ್ಠ ಅಂತ ಕರೆದರು. ಹೇಳಿ ವೀಕ್ಷಕರೇ, ನಮ್ಮ ಪೂರ್ವಜರಿಗೆ ಎಂಥ ಒಂದು ಅಗಾಧವಾದ ಜ್ಞಾನ ಇತ್ತು, ಆ ವಿಜ್ಞಾನ ಇತ್ತು ಅಥವಾ ತಂತ್ರಜ್ಞಾನ ಅನ್ನೋದು ಇತ್ತು ಆ ಟೈಮಲ್ಲಿ ಅಲ್ವಾ. ಆಶ್ಚರ್ಯ ಅನಿಸುತ್ತೆ ನಮಗೆ ನಿಜವಾಗ್ಲೂ. ಇತ್ತೀಚಿನ ದಿನಗಳಲ್ಲೇ ನಾವು ಸರಿಯಾಗಿ ಯಾವುದೇ ಒಂದು ಖಗೋಳಶಾಸ್ತ್ರದಲ್ಲಿ ಲೆಕ್ಕವನ್ನು ಮಾಡಲಿಕ್ಕೆ ಕಷ್ಟಪಡ್ತಿರೋವಂಥ ಸಮಯದಲ್ಲಿ ಸುಮಾರು 8-10 ಸಾವಿರ ವರ್ಷಗಳ ಹಿಂದೆ, ಕಮ್ಮಿ ಅಂದ್ರೂ ವೇದಗಳನ್ನು ತಗೊಂಡಾಗ ಅಷ್ಟು ವರ್ಷಗಳ ಹಿಂದೆಯೇ ಬರಿಗಣ್ಣಿನಲ್ಲಿ ನೋಡಿ, ಅಂದರೆ ಬರಿಗಣ್ಣು ಅಂತ ನಾವು ಹೊರಗಡೆಯಿಂದ ಹೇಳ್ತೀವಿ, ಆದರೆ ನಮ್ಮ ಪೂರ್ವಜರಿಗೆ ಒಳಗಣ್ಣು ಅಂತ ಒಂದು ಪವರ್ ಇತ್ತು. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅಂತಹ ಒಂದು ಅಗಾಧವಾದ ಶಕ್ತಿಯನ್ನು ನಮಗೆ ಈ ದೇವರು ಅಥವಾ ಒಂದು ಶಕ್ತಿ ನೀಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ತಂತ್ರಜ್ಞಾನದ ಮೇಲೆ ನಾವು ಅವಲಂಬಿತರಾಗಿ, ಅಂದರೆ ಡಿಪೆಂಡೆಂಟ್ ಆಗಿ ನಾವು ಏನು ಮಾಡ್ತಾಯಿದ್ದೀವಿ, ನಮ್ಮಲ್ಲಿ ಒಳಗಿರುವ ಆ ಪವರನ್ನು ಅಥವಾ ಶಕ್ತಿಯನ್ನು, ಆಂತರ್ಯದ ಶಕ್ತಿಯನ್ನು ಕಳ್ಕೊಂಡು ನಾವು
ಇವೆಲ್ಲವನ್ನು ನಾವು ಯಾವುದೋ ಒಂದು ಹೊರಗಿನ ವಸ್ತುವಿನಿಂದ ಅಳೆಯೋ ರೀತಿಯಾಗಿದ್ದೀವಿ. ಆದರೆ ನಮ್ಮ ಪೂರ್ವಜರು ತಮ್ಮ ಅಗಾಧವಾದಂಥ ಆಂತರಿಕ ಶಕ್ತಿಯಿಂದ ಒಳಗಣ್ಣಿನಿಂದ ಅದನ್ನು ನೋಡಿ ಅವನು ಇಷ್ಟೇ ದೊಡ್ಡವನು, ಹಾಗಾಗಿ ಅವನಿಗೆ ಜ್ಯೇಷ್ಠ ಅಂತ ನಾನು ಕರಿಬೇಕು, ಅವನು ನಮ್ಮ ಸೂರ್ಯನಿಗಿಂತ ದೊಡ್ಡವನು, ಆ ನಕ್ಷತ್ರವನ್ನು ಹೊಂದಿರತಕ್ಕಂಥವರು ಆ ಜ್ಯೇಷ್ಠ ಪುತ್ರರುಗಳು ಅಥವಾ ಇವರನ್ನೇ ಮದುವೆ ಆಗಬೇಕು ಅಂತಕ್ಕಂಥ ಕೆಲವು ಸಂಪ್ರದಾಯಗಳನ್ನು ಹಾಕಿಕೊಟ್ಟಿದ್ದಾರೆ. ಇಂಥ ಒಂದು ಸಂಪ್ರದಾಯಗಳ ಹಿಂದೆ ಅಗಾಧವಾದ ವೈಜ್ಞಾನಿಕತೆಯನ್ನು ನಮಗೆ ಪಾಲಿಸೋದಕ್ಕೆ ಕೊಟ್ಟು ಹೋದಂತಹ ನಮ್ಮ ಹಿರಿಯರೆಲ್ರಿಗೂ ನಾವು ಒಂದು ಧನ್ಯವಾದಗಳನ್ನು ಹೇಳ್ಬೋದು ಅಲ್ವೇ? ಇಂತಹ ಒಂದು ಧನ್ಯವಾದವನ್ನು ಹೇಳದೆ ಬಿಟ್ಟು ನಾವು ಏನು ಮಾಡ್ತಾಯಿದ್ದೀವಿ, ನಮ್ಮ ಹಿರಿಯರು ಹೇಳಿದ್ದೆಲ್ಲವೂ ತಪ್ಪು ಅಥವಾ ಅವ್ರು ಯಾವುದನ್ನು ಗೊತ್ತಿರಲಿಲ್ಲ, ಅವರಿಗೆ ಅವರೊಂದು ದೊಡ್ಡ ಮೂಢನಂಬಿಕೆಗಳಿತ್ತು, ಯಾಕೆ ಅಂಥವನ್ನೇ ಇದು ಮಾಡಬೇಕು, ನಾವು ಜ್ಯೇಷ್ಠ ಅಂತಂದ್ರೆ ಏನು ಅರ್ಥವನ್ನು ತಿಳ್ಕೊಳ್ಳದೆ ನಾವು ತಪ್ಪಾಗಿ ಮಾತಾಡಿ ನಮ್ಮ ಮೌಢ್ಯತೆಯನ್ನು ಪ್ರದರ್ಶನ ಮಾಡ್ತಾ ಇರೋವಂಥ ಕಾಲದಲ್ಲಿ ಅವೆಲ್ಲವನ್ನು ಬಿಟ್ಟು ಇಂತಹ ಒಂದು ವೈಜ್ಞಾನಿಕತೆಯನ್ನು ಹೊಂದಿದ್ರು, ವೈಚಾರಿಕತೆಯನ್ನು ಹೊಂದಿದ್ರು. ಈ ಜ್ಯೇಷ್ಠ ನಕ್ಷತ್ರ ಎಷ್ಟು ದೊಡ್ಡವನು ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ತಂತ್ರಜ್ಞಾನವನ್ನು ಹೊಂದಿದ್ದಂಥ ನಮ್ಮ ಹಿರಿಯರೆಲ್ರಿಗೂ ನಾವು ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಹೇಳಿಕೊಂಡು ನಾವು ಅವರಿಗೆ ನಮ್ಮ ಕೃತಜ್ಞತೆಯನ್ನು ತಿಳಿಸಬೇಕು. ಅಂಥ ಜ್ಞಾನವನ್ನು ಕೊಟ್ಟಂಥ ನಮ್ಮ ಪೂರ್ವಜರೆಲ್ಲರಿಗೂ ಮತ್ತೊಮ್ಮೆ ನಾವು ವಂದನೆಯನ್ನು ಸಲ್ಲಿಸಬೇಕು ಅಲ್ವೇ? ಆವಾಗ ಮಾತ್ರ ನಾವು ಅವರ ವೈಜ್ಞಾನಿಕತೆಗೆ ಬೆಲೆ ಕೊಟ್ಟಂತಾಗತ್ತೆ. ಹಾಗೆ ಈ ಸಂಚಿಕೆಯಲ್ಲಿ ನಾವು ಇಂದಿನ ಸಂಚಿಕೆಯಲ್ಲಿ ನಾವು ಇವತ್ತು ಇದನ್ನು ಜ್ಯೇಷ್ಠ ನಕ್ಷತ್ರದ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಅರುಂಧತಿ ವಸಿಷ್ಠ ಅಂದರೆ ಮದುವೆಗಳಲ್ಲಿ ಅರುಂಧತಿ ವಸಿಷ್ಠ ನಕ್ಷತ್ರದ ಬಗ್ಗೆ ಹೇಳ್ತಾರೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರ.